ಬಿರು ಬೇಸಿಗೆಯ ಕಾಲ ಅಲ್ಲಲ್ಲಿ ಮಳೆ ಆಗ್ತಾ ಇದ್ರೂ ಕೆಲವು ಗ್ರಾಮಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಎದುರಾಗಿದೆ. ಕುಡಿಯೋ ನೀರಿಗಾಗಿ ಪಕ್ಕದ ಗ್ರಾಮಕ್ಕೆ ಹೋಗಬೇಕು. ಅಲ್ಲಿಯೂ ನೀರಿನ ಸಮಸ್ಯೆಯಿಂದಾಗಿ ಜನ ಕೆರೆಯ ನೀರನ್ನ ಬೇರೆ ಗ್ರಾಮದವರಿಗೆ ನೀಡದಂತೆ ಕಾಯ್ತಿದ್ದಾರೆ. ಹಾಗಾದ್ರೆ ಯಾವುದು ಈ ಗ್ರಾಮ? ಈ ಸ್ಟೋರಿ ನೋಡಿ. ಕೊಪ್ಪಳ ಜಿಲ್ಲೆಯಲ್ಲಿ ನೀರಿಗಾಗಿ ಹಾಹಾಕಾರ, ಕಾವಲು. ಕುಡಿಯುವ ನೀರಿಲ್ಲದೆ ಗುಡಿಗೇರಿ ಜನರ ಪರದಾಟ. ತುಂಗಭದ್ರಾ ನದಿಯು ಕೊಪ್ಪಳ ಮೂಲಕವೇ ಹರಿಯುತ್ತದೆ. ಗುಡಿಗೇರಿ ಗ್ರಾಮಕ್ಕೆ ತುಂಗಭದ್ರಾ ನದಿ ಸುಮಾರು 30 ಕಿಲೋಮೀಟರ್ ಅಂತರದಲ್ಲಿದೆ. ಆದರೂ ಈ ಗ್ರಾಮದಲ್ಲಿ ಕುಡಿಯುವ ನೀರು ಸಿಗ್ತಿಲ್ಲ. ಹನಿ ಹನಿ ನೀರಿಗಾಗಿ ಪಕ್ಕದ ಗ್ರಾಮಕ್ಕೆ ಹೋಗಬೇಕಾದ ಅನಿವಾರ್ಯತೆ ಇದೆ. ಗುಡಿಗೇರಿ ಗ್ರಾಮದಲ್ಲಿ ಸುಮಾರು 2000 ಜನಸಂಖ್ಯೆ ಇದೆ. ಕವಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಈ ಗ್ರಾಮದಲ್ಲಿ ಕಳೆದ 15 ದಿನಗಳಿಂದ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಿಸಿದೆ. ಗ್ರಾಮದಲ್ಲಿ 2 ಕೆರೆಗಳಿದ್ದು, ಒಂದು ಕೆರೆಯ ನೀರನ್ನ ಜನರು ಕುಡಿಯಲು, ಇನ್ನೊಂದು ಕೆರೆಯ ನೀರನ್ನ ಜಾನುವಾರುಗಳಿಗಾಗಿ ಬಳಸ್ತಾರೆ. ಈ ಕೆರೆಗಳು ಬೇಸಿಗೆಯಲ್ಲಿ ಬತ್ತಿ ಹೋಗಿವೆ. ಈಗ ಕುಡಿಯುವ ನೀರಿಲ್ಲದೆ ಜನ ಪರದಾಡ್ತಿದ್ದಾರೆ. ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ನಮ್ಮ ಕಷ್ಟಕ್ಕೆ ಸ್ಪಂದಿಸುತ್ತಿಲ್ಲ ಅಂತ ಅಳಲು ತೋಡಿಕೊಂಡಿದ್ದಾರೆ. ನಮ್ಮ ಊರಿನ ಭಾಗದಾಗ ನಮ್ಗೆ ನೀರ ಭಾಳ ಇಲ್ರಿ ಇವಾಗ. ಸೊ ಇಲ್ಲೆಲ್ಲ ಹಿಂದೆ ಕೆರೆ ನೋಡಕತ್ತೀರಿ. ಸೊ ವರ್ಷಾನುವಿಡಿಯಿಂದನೂ ನೀರಿಲ್ಲ, ದನ ಕರಕ್ಕೆ ನೀರಿಲ್ಲ. ನಮ್ಮದು ದನ ಕುಡಿಯೋ ಕೆರೆ ಸರಿಗಿದೆ. ಸೊ ಇದ್ರೊಳಗೆ ಒಂದನಿ ನೀರಿಲ್ಲ. ಈಗ ವರ್ಷದಿಂದ ನಾವು ನೀರು ನೋಡ್ತೀವಿ, ಒಂದನಿ ನೀರು ಬಂದಿಲ್ಲ. ಅದೇ ರೀತಿಯಾಗಿ ಕೌಲೂರಿಂದ ನಮ್ಮದು ತುಂಗಭದ್ರಾ ನೀರು ಬರ್ತೈತೆ ಸರ್. ಸೊ ಅದು ನೀರು ವಾರ 15 ದಿನದಾಗ ಒಮ್ಮೆ ಸಿಗ್ತೈತೆ ನಮಗೆ ನೀರು. ತುಂಗಭದ್ರಾ ನದಿಯಲ್ಲಿ ನೀರಿಲ್ಲದ ಕಾರಣಕ್ಕೆ ಗ್ರಾಮಕ್ಕೆ ನೀರು ಪೂರೈಸುವ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯೂ ಸ್ಥಗಿತಗೊಂಡಿದೆ. ಗುಡಿಗೇರಿ ಗ್ರಾಮದ ಪಕ್ಕದಲ್ಲಿ ಮುಂಡರಗಿ ತಾಲೂಕಿನ ಏಕ್ಲಾಸಾಪುರ ಗ್ರಾಮದ ಕೆರೆ ಇದೆ. ಅಲ್ಲಿ ನೀರು ತರಲು ಹೋದ್ರೆ ಅಲ್ಲಿಯೂ ನೀರಿನ ಕೊರತೆ ಇರುವ ಕಾರಣಕ್ಕೆ ಏಕ್ಲಾಸಾಪುರದ ಜನ ಬೇರೆ ಊರಿನವರಿಗೆ ನೀರು ಕೊಡ್ತಾ ಇಲ್ಲ. ಇದರಿಂದಾಗಿ ಗುಡಿಗೇರಿ ಗ್ರಾಮದವರು ನೀರು ನೀರು ಎನ್ನುವಂತಾಗಿದೆ. 15 ದಿನ ಆತ್ರಿ ನೀರ ಬಂದಿಲ್ರಿ ಸರ್. ನಮ್ಮೂರಾಗ ಒಟ್ಟ ನೀರಿಂದ ಪ್ರಾಬ್ಲಮ್ ನೋಡ್ರಿ. ನೀರನ್ನ ಇಲ್ಲ, ಏನಿಲ್ಲ. ಹೊಸಪುರದಾಗ ನಮ್ಮ ಕೆರೆಗೆ ಅಲ್ಲಿ ಹೋಗಲ್ರಿ ಸರ. ಮತ್ತೆ ಇಲ್ಲಿ ಇರ್ತಾವಂತ ಇಲ್ಲೇ ತುಂಬ್ತಿದ್ದಾರೆ. ಮತ್ತೆ ಆ ಕೆರೆಗೆ ಹೋದ್ರೆ ಅಲ್ಲಿ ಏನಂತ ನಾವು ಇಲ್ಲೇ ತುಂಬ್ಕೊಂತೀವ್ರಿ. ಮತ್ತೆ ಅವ್ರ ನಿಮ್ಮ ಊರಾಗೆಲ್ಲ ನೀರು ಸಹಕಾರ ಮಾಡ್ಕೊಳಕ್ ಬರಲ್ಲ, ಅಷ್ಟು ದೂರ ಯಾಕೆ ಬರ್ತೀರಂತಾರಿ ಮತ್ತೆ ಅವರು. ಕವಲೂರಿನ ಪಿಡಿಒ, ಕೊಪ್ಪಳ ಗ್ರಾಮೀಣ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಯೋಜನೆ ಇಂಜಿನಿಯರ್ಗೆ ಗುಡಿಗೇರಿ ಗ್ರಾಮಕ್ಕೆ ಟ್ಯಾಂಕರ್ ಮೂಲಕ ನೀರು ಪೂರೈಕೆಗೆ ಮನವಿ ಮಾಡಿಕೊಂಡಿದ್ದಾರೆ. ಆದರೆ ಮನವಿ ಇನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ. ಪಕ್ಕದ ಹಳ್ಳಿಯ ಜನರು ಕೆರೆ ನೀರನ್ನ ಕೊಡ್ತಾ ಇಲ್ಲ, ನಾವೇನು ಮಾಡೋಣ ಅಂತಿದ್ದಾರೆ ಜನ. ಶರಣಪ್ಪ ಬಾಚಲಾಪುರ, ನ್ಯೂಸ್ 18 ಕೊಪ್ಪಳ.